ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಯಶ್ವಿತಾ. 5,000ಕ್ಕಿಂತಲೂ ಅಧಿಕ ಜಿಯೋನಿಸ್ಟ್ ಯೋಧರ ವಿರುದ್ಧ ಅಲ್ ಕಸಮ್ ಬ್ರಿಗೇಡ್ ಮುಖಾಮುಖಿಯಾಗಿ ಹೋರಾಡಿದೆ ಮತ್ತು 3ರಲ್ಲಿ ಓರ್ವ ಇಸ್ರೇಲಿ ಯೋಧನನ್ನು ಹಮಾಸ್ ಯೋಧರು ಸಾಯಿಸಿದ್ದಾರೆ ಎಂದು ಹಮಾಸ್ ಮುಖಂಡ ಯಹ್ಯಾ ಸಿನ್ವಾರ್ ಹೇಳಿದ್ದಾರೆ. ಗಾಜಾದಿಂದ ಹೋಗಿರುವ ಹಮಾಸ್ ನಾಯಕರಿಗೆ ಬರೆದ ಪತ್ರದಲ್ಲಿ ಅವರು ಈ ಮಾಹಿತಿಯನ್ನು ನೀಡಿದ್ದಾರೆ. 3ರಲ್ಲಿ ಓರ್ವ ಯೋಧ ಗಂಭೀರ ಗಾಯಗೊಂಡಿದ್ದಾರೆ ಮತ್ತು 3ರಲ್ಲಿ ಓರ್ವ ಯೋಧ ಗಂಭೀರ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ ಎಂದು ಸಿನ್ವಾರ್ ಬರೆದ ಪತ್ರದಲ್ಲಿ ತಿಳಿಸಲಾಗಿದೆ. ಈ ಪತ್ರವನ್ನು ಅಲ್ ಜಜೀರಾ ವರದಿ ಮಾಡಿದೆ. 750ಕ್ಕಿಂತಲೂ ಅಧಿಕ ಇಸ್ರೇಲಿ ಸೇನಾ ವಾಹನಗಳನ್ನು ಪೂರ್ಣವಾಗಿ ಅಥವಾ ಭಾಗಶಃ ನಾಶಪಡಿಸಲಾಗಿದೆ. ಅಲ್ ಖಾಸಮ್ ಬ್ರಿಗೇಡ್ನ ಯೋಧರು ಇಸ್ರೇಲಿ ಯೋಧರಿಗೆ ತೀವ್ರ ಹೊಡೆತವನ್ನ ನೀಡುತ್ತಿದ್ದಾರೆ. ಈ ಇಸ್ರೇಲಿ ಯೋಧರನ್ನ ಸೋಲಿಸುವವರೆಗೆ ನಮ್ಮ ಹೋರಾಟ ಮುಂದುವರಿಯಲಿದೆ. ಇವರಿಗೆ ನಾವು ಶರಣಾಗಲಾರೆವು ಎಂದು ಅವರು ಪತ್ರದಲ್ಲಿ ಬರೆದಿದ್ದಾರೆ. ಗಾಜಾದಲ್ಲಿರುವ ಮನೆಗಳ ಮೇಲೆ ಇಸ್ರೇಲ್ ನಡೆಸಿದ ಬಾಂಬ್ ದಾಳಿಯಲ್ಲಿ 2 ಕುಟುಂಬಗಳ 90 ಮಂದಿ ಸಾವಿಗೀಡಾಗಿರುವ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಇದೇ ವೇಳೆ ಗಾಜಾದಲ್ಲಿ ಅಕ್ಟೋಬರ್ 7ರಿಂದ ಈವರೆಗೆ 103 ಪತ್ರಕರ್ತರನ್ನು ಇಸ್ರೇಲ್ ಕೊಂದು ಹಾಕಿದೆ ಎಂದು ಕೂಡ ವರದಿಯಾಗಿದೆ. ತಮ್ಮ ಮನೆಗಳು ನಾಶವಾದ ಹಿನ್ನೆಲೆಯಲ್ಲಿ ಅನೇಕರು ತಮ್ಮ ಬಂಧುಗಳ ಮನೆಯಲ್ಲಿ ವಾಸವಿದ್ದರು. ಅಂತಹ ಮನೆಗಳಿಗೆ ಬಾಂಬ್ ದಾಳಿ ನಡೆಸಲಾದ ಹಿನ್ನೆಲೆಯಲ್ಲಿ ಭಾರೀ ಸಾವು ನೋವು ಉಂಟಾಗಿದೆ. ಅಮೆರಿಕ ಸಹಿತ ಜಗತ್ತಿನ ಹೆಚ್ಚಿನ ರಾಷ್ಟ್ರಗಳು ಕದನ ವಿರಾಮಕ್ಕೆ ಒತ್ತಾಯಿಸಿರುವುದರ ನಡುವೆಯೇ ಇಸ್ರೇಲ್ ಈ ಬಾಂಬ್ ದಾಳಿ ನಡೆಸಿದೆ. ಈ ನಿರಂತರ ಬಾಂಬ್ ದಾಳಿಯಿಂದಾಗಿ ಆಹಾರ ಮತ್ತು ಔಷಧಿ ಇಲ್ಲದೆ ಗಾಜಾದ ಮಂದಿ ಕಂಗಾಲಾಗಿದ್ದಾರೆ. ಅಗತ್ಯ ವಸ್ತುಗಳು ಮತ್ತು ಔಷಧಿಗಳ ಖರೀದಿಗಾಗಿ ಕದನ ವಿರಾಮ ಏರ್ಪಡಿಸಬೇಕು ಎಂದು ಅಮೆರಿಕ ಇಸ್ರೇಲ್ಗೆ ಕರೆ ಕೊಟ್ಟಿತ್ತು. ಕಚ್ಚಾ ತೈಲಗಳ ಆಮದಿಗೆ ಹಣ ಪಾವತಿಸಲು ರೂಪಾಯಿಯ ಬಳಕೆಗೆ ಭಾರತವು ಒತ್ತು ನೀಡುತ್ತಿದೆಯಾದರೂ ಇದಕ್ಕೆ ನಿರೀಕ್ಷಿತ ಸ್ಪಂದನೆ ದೊರಕಿಲ್ಲ. ಕಚ್ಚಾ ತೈಲದ ಆಮದಿಗಾಗಿ ಎಲ್ಲ ಒಪ್ಪಂದಗಳಿಗೆ ಪೂರ್ವ ನಿಯೋಜಿತ ಪಾವತಿ ಕರೆನ್ಸಿಯು ಅಮೆರಿಕದ ಡಾಲರ್ ಆಗಿದೆ. ಆದಾಗ್ಯೂ ಭಾರತೀಯ ಕರೆನ್ಸಿಯ ಜಾಗತೀಕರಣದ ಪ್ರಯತ್ನವಾಗಿ RBI ಆಮದುದಾರರು ರಫ್ತುದಾರರಿಗೆ ರೂಪಾಯಿಗಳಲ್ಲಿ ಪಾವತಿಸಲು ಅವಕಾಶ ಕಲ್ಪಿಸಿರುವುದಾಗಿ 2022 ಜೂನ್ 11ರಂದು ಪ್ರಕಟಿಸಿತ್ತು ಎಂದು ತೈಲ ಸಚಿವಾಲಯವು ಸಂಸದೀಯ ಸ್ಥಾಯಿ ಸಮಿತಿಗೆ ತಿಳಿಸಿದೆ ಎಂದು ವರದಿಯಾಗಿದೆ. ಆಯ್ದ ದೇಶಗಳೊಂದಿಗೆ ತೈಲೇತರ ವ್ಯಾಪಾರದಲ್ಲಿ ಕೊಂಚ ಯಶಸ್ಸು ಕಂಡುಬಂದಿದ್ದರೂ ತೈಲ ರಫ್ತುದಾರರು ರೂಪಾಯಿಯನ್ನ ದೂರವೇ ಇಟ್ಟಿದ್ದಾರೆ. ರೂಪಾಯಿಗಳಲ್ಲಿ ಪಾವತಿಯನ್ನು ಸ್ವೀಕರಿಸಲು ಅವರು ಸಿದ್ಧರಿಲ್ಲ. ವಿತ್ತ ವರ್ಷ 2022-23ರಲ್ಲಿ ತೈಲ ಮಾರಾಟ PSUಗಳು ಆಮದು ಮಾಡಿಕೊಂಡ ಕಚ್ಚಾ ತೈಲಕ್ಕೆ ಭಾರತೀಯ ರೂಪಾಯಿಯಲ್ಲಿ ಹಣ ಪಾವತಿ ಸಾಧ್ಯವಾಗಿಲ್ಲ. UAEಯ ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಸೇರಿದಂತೆ ಕಚ್ಚಾ ತೈಲ ಪೂರೈಕೆದಾರರು ಆದ್ಯತೆಯ ಕರೆನ್ಸಿಯಲ್ಲಿ ಹಣದ ಮರು ವರ್ಗಾವಣೆಯ ಕುರಿತು ತಮ್ಮ ಕಳವಳವನ್ನು ವ್ಯಕ್ತಪಡಿಸುವುದನ್ನು ಮುಂದುವರೆಸಿದ್ದಾರೆ ಮತ್ತು ವಿನಿಮಯ ದರ ಏರಿಳಿತಗಳ ಅಪಾಯದ ಜೊತೆಗೆ ಹಣದ ಪರಿವರ್ತನೆಗೆ ಸಂಬಂಧಿಸಿದ ಹೆಚ್ಚಿನ ವಹಿವಾಟು ವೆಚ್ಚಗಳನ್ನು ಎತ್ತಿ ತೋರಿಸಿದ್ದಾರೆ ಎಂದು ತೈಲ ಸಚಿವಾಲಯವು ಇಲಾಖಾ ಸಂಬಂಧಿತ ಸಂಸದೀಯ ಸ್ಥಾಯಿ ಸಮಿತಿಗೆ ತಿಳಿಸಿದೆ. ಸಚಿವಾಲಯದ ಹೇಳಿಕೆಗಳು ಕಳೆದ ವಾರ ಸಂಸತ್ತಿನಲ್ಲಿ ಮಂಡಿಸಲಾದ ಸಮಿತಿಯ ವರದಿಯ ಭಾಗವಾಗಿದೆ. ಕಚ್ಚಾ ತೈಲ ಪೂರೈಕೆದಾರರು ಹೆಚ್ಚುವರಿ ವಹಿವಾಟು ವೆಚ್ಚಗಳನ್ನು ತನಗೆ ವರ್ಗಾಯಿಸಿರುವುದರಿಂದ ತಾನು ಅಧಿಕ ವಹಿವಾಟು ವೆಚ್ಚಗಳನ್ನು ಭರಿಸುವಂತಾಗಿದೆ ಎಂದು ಭಾರತೀಯ ತೈಲ ನಿಗಮವು ತಿಳಿಸಿರುವುದಾಗಿ ಸಚಿವಾಲಯವು ಹೇಳಿದೆ. ಲೈಂಗಿಕ ಕಿರುಕುಳದ ವಿರುದ್ಧ ಹೋರಾಡುತ್ತಿರುವ ತಮ್ಮ ಸಹೋದರಿಯರು ಮತ್ತು ಪುತ್ರಿಯರಿಗೆ ನ್ಯಾಯ ದೊರೆಯುವ ತನಕ ತಾನು ಸರ್ಕಾರಕ್ಕೆ ವಾಪಸ್ ನೀಡಿದ ಪದ್ಮಶ್ರೀ ಪ್ರಶಸ್ತಿಯನ್ನು ಹಿಂಪಡೆಯುವುದಿಲ್ಲ ಎಂದು ಒಲಿಂಪಿಕ್ ಪದಕ ವಿಜೇತ ಕುಸ್ತಿಪಟು ಬಜರಂಗ್ ಪುನಿಯಾ ಹೇಳಿದ್ದಾರೆ. ಈ ಬೆಳವಣಿಗೆಗಳ ಮಧ್ಯೆ ಕೇಂದ್ರ ಕ್ರೀಡಾ ಸಚಿವಾಲಯವು ನೂತನ ಕುಸ್ತಿ ಫೆಡರೇಷನ್ನ ಆಡಳಿತ ಮಂಡಳಿಯನ್ನು ಬರ್ಖಾಸ್ತುಗೊಳಿಸಿದೆ. ಈ ಕುರಿತು ಭಾನುವಾರ ಟ್ವೀಟ್ ಮಾಡಿರುವ ಒಲಿಂಪಿಕ್ ಪದಕ ವಿಜೇತ ಕುಸ್ತಿಪಟು ಬಜರಂಗ್ ಪುನಿಯಾ, ನಾವು ದೇವರ ಮೇಲೆ ಮಾತ್ರ ನಂಬಿಕೆ ಇರಿಸಿದ್ದೇವೆ. ನನ್ನ ಸಹೋದರಿಯರು ಮತ್ತು ಪುತ್ರಿಯರಿಗಾಗಿ ನನ್ನ ಪದ್ಮಶ್ರೀ ವಾಪಸ್ ನೀಡಿದೆ. ಅವರ ಗೌರವಕ್ಕಾಗಿ ಹಾಗೆ ಮಾಡಿದೆ. ಅವರಿಗೆ ನ್ಯಾಯ ದೊರಕುವ ತನಕ ನನಗೆ ಯಾವುದೇ ಗೌರವ ಬೇಡ. ಜೈ ಹಿಂದ್ ಎಂದು ಬರೆದಿದ್ದಾರೆ. ಭಾರತದ ಕುಸ್ತಿ ಫೆಡರೇಷನ್ನ ನೂತನ ಅಧ್ಯಕ್ಷರಾಗಿ ಲೈಂಗಿಕ ಕಿರುಕುಳ ಆರೋಪ ಹೊತ್ತ ಹಿಂದಿನ ಅಧ್ಯಕ್ಷ ಹಾಗೂ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಶರಣ್
ಚರಣ್ ಸಿಂಗ್ ಆಪ್ತ ಸಂಜಯ್ ಸಿಂಗ್ ಆಯ್ಕೆಯಾದ ನಂತರ ಸಂಜಯ್ ಸಿಂಗ್ ಅವರು ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ಈ ವರ್ಷಾಂತ್ಯದೊಳಗೆ ಅಂಡರ್ 15 ಮತ್ತು ಅಂಡರ್ 20 ವಿಭಾಗದ ರಾಷ್ಟ್ರೀಯ ಕುಸ್ತಿ ಪಂದ್ಯಾಟವನ್ನು ನಡೆಸುವ ಬಗ್ಗೆ ಘೋಷಿಸಿದ ನಂತರ ಈ ಬೆಳವಣಿಗೆ ನಡೆದಿದೆ. ಕೇಂದ್ರ ಕ್ರೀಡಾ ಸಚಿವಾಲಯ ಈಗಾಗಲೇ ನೂತನ ಕುಸ್ತಿ ಫೆಡರೇಷನ್ನ ಎಲ್ಲಾ ಪದಾಧಿಕಾರಿಗಳ ಸಹಿತ ಆಡಳಿತ ಮಂಡಳಿಯನ್ನ ಬರ್ಖಾಸ್ತುಗೊಳಿಸಿದೆ. ಇದರ ಬಳಿಕ ಕುಸ್ತಿಪಟುಗಳು ಆಕ್ರೋಶ ನಿಲ್ಲಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಮುಂದಿನ ಶೈಕ್ಷಣಿಕ ಸಾಲಿನಿಂದ ಅನ್ವಯಗೊಳ್ಳುವಂತೆ ರಾಜ್ಯದ ಪ್ರಾಥಮಿಕ ಹಂತದಿಂದ ಆರಂಭಗೊಂಡು ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ನೆಲದ ಮೇಲೆ ಕುಳಿತುಕೊಳ್ಳದಂತೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವ ಮಧು ಎಸ್ ಬಂಗಾರಪ್ಪ ಹೇಳಿದ್ದಾರೆ. ಭದ್ರಾವತಿ ತಾಲೂಕು ಯರೇಹಳ್ಳಿ ಸರ್ಕಾರಿ ಶಾಲೆಯ ಅಮೃತ ಮಹೋತ್ಸವ ಸಂಭ್ರಮಾಚರಣೆ ಹಾಗೂ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಇಲಾಖೆ ಸಚಿವ ಮಧು ಎಸ್ ಬಂಗಾರಪ್ಪ, ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೆಪಿಎಸ್ ಮಾದರಿ ಶಾಲೆಗಳನ್ನು ಆರಂಭಿಸಲಾಗುತ್ತಿದ್ದು, ಆ ಶಾಲೆಗಳಲ್ಲಿ ಕಲಿಕೆ, ದೈಹಿಕ ಶಿಕ್ಷಣ ಸಹಿತ ನೃತ್ಯ, ಸಂಗೀತ ಮತ್ತಿತರ ಎಲ್ಲಾ ರೀತಿಯ ಶಿಕ್ಷಣಗಳನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದು. ಅದಕ್ಕಾಗಿ ಅಗತ್ಯವಾಗಿರುವ ಅನುದಾನವನ್ನು ರಾಜ್ಯಾದ್ಯಂತ ಇರುವ ವ್ಯವಹಾರಸ್ಥರು ದೇಣಿಗೆ ಮೂಲಕ ಸುಮಾರು 1900 ಕೋಟಿ ರೂಪಾಯಿಗಳನ್ನು ನೀಡಲು ಆಸಕ್ತಿ ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಅವರು ನುಡಿದರು. ಕೆಲವೇ ದಶಕಗಳ ಹಿಂದೆ ಬಹುಸಂಖ್ಯಾತ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗುವುದು ಸಾಧ್ಯವಾಗುತ್ತಿರಲಿಲ್ಲ. ಅಲ್ಲದೆ ನಿರೀಕ್ಷಿಸಿದಷ್ಟು ಮಟ್ಟದ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳು ಕೂಡ ಇರಲಿಲ್ಲ. ದೇವರು ದೇವಸ್ಥಾನಕ್ಕಿಂತ ಶಾಲಾ ಶಿಕ್ಷಣಕ್ಕೆ ಶ್ರಮಿಸುವುದೇ ದೇವರ ಕೆಲಸ ಎಂದು ನಂಬಿರುವ ನಾನು ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಕುನಿ ಇದ್ದ ಹಾಗೆ, ಅವರು ಏನು ಹೇಳುತ್ತಾರೋ ಅದು ಉಲ್ಟಾ ನಡೆದಿರುತ್ತದೆ ಎಂದು ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ನಾನು ಯತ್ನಾಳ್ ಅವರ ವಿರುದ್ಧ ಯಾವುದೇ ದೂರು ನೀಡಲ್ಲ ಎಂಬ ಯಡಿಯೂರಪ್ಪ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಯಡಿಯೂರಪ್ಪ ಅವರು ಏನು ಹೇಳುತ್ತಾರೋ ಅದರ ಉಲ್ಟಾ ನಡೆದಿರುತ್ತದೆ. ಯಡಿಯೂರಪ್ಪ ಹಾಗೂ ಅವರ ಮಗ ಮಾತನಾಡಿದ್ದು ಉಲ್ಟಾ ಆಗಿರುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈಗ ಯಡಿಯೂರಪ್ಪ ನನ್ನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಅದು ಏನು ನಡೆಯುತ್ತಿಲ್ಲ. ಹೈಕಮಾಂಡ್ ಯತ್ನಾಳ್ಗೆ ನೋಟಿಸ್ ಕೊಟ್ಟಿಲ್ಲ, ಪಕ್ಷದಿಂದ ಹೊರಕ್ಕೆ ಹಾಕಲಿಲ್ಲ. ಇದರಿಂದ ತಮ್ಮ ಮರ್ಯಾದೆ ಹೋಗುತ್ತದೆ ಎನ್ನುವ ಕಾರಣಕ್ಕೆ ಹೀಗೆ ಹೇಳಿದ್ದಾರೆ. ಅವರು ಶಕುನಿ ಇದ್ದ ಹಾಗೆ ಇದ್ದಾರೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿ ಹೇಳಿದ್ದಾರೆ. ಯತ್ನಾಳರ ಹೇಳಿಕೆಗೆ ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಮುರುಗೇಶ್ ನಿರಾಣಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರ ಮಾತನ್ನ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಹಾದಿ ಬೀದಿಯಲ್ಲಿ ಹೋಗೋರು ಮಾತನಾಡಿದ್ರೆ ಉತ್ತರ ಕೊಡಲು ಆಗ್ತದಾ ಎಂದು ಹರಿಹಾಯ್ದರು. ಏನು ಮಾತಾಡ್ತಿದ್ದೀನಿ ಅಂತ ಅವರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ದೀಪ ಆರುವಾಗ ಗಾಳಿಗೆ ಜಾಸ್ತಿ ಉರಿಯುತ್ತೆ ಎಂದು ಕಿಡಿಕಾರಿದರು. ಕರ್ವಾ ಚೌತ್ ಅನ್ನುವ ಉಪವಾಸ ವೃತ್ತಕ್ಕೆ ಉತ್ತರ ಭಾರತದ ಹಿಂದೂಗಳಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ದಾಂಪತ್ಯ ಬದುಕಿನಲ್ಲಿ ಸಂತೋಷ, ಶಾಂತಿ ಉಂಟಾಗುವುದಕ್ಕಾಗಿ ಮತ್ತು ಪತಿಯ ಸಂಪತ್ತಿನಲ್ಲಿ ಹೆಚ್ಚಳ ಉಂಟಾಗುವುದಕ್ಕಾಗಿ ಮಹಿಳೆಯರು ಈ ವ್ರತವನ್ನು ಆಚರಿಸುತ್ತಾರೆ. ಆದರೆ ಕರ್ವಾ ಚೌತ್ಗಾಗಿ ಪತ್ನಿ ವ್ರತ ಆಚರಿಸಿಲ್ಲ ಎಂದು ಹೇಳಿ ಪತಿ ವಿವಾಹ ವಿಚ್ಛೇದನಕ್ಕೆ ಮುಂದಾದ ಘಟನೆ ದೆಹಲಿಯಲ್ಲಿ ನಡೆದಿದೆ. ಆದರೆ ಕರ್ವಾ ಚೌತ್ನಲ್ಲಿ ಉಪವಾಸ ಆಚರಿಸದಿರುವುದು ವಿವಾಹ ವಿಚ್ಛೇದನಕ್ಕೆ ಸೂಕ್ತ ಕಾರಣವಾಗಲ್ಲ ಮತ್ತು ವ್ರತ ಆಚರಿಸಬೇಕೋ ಬೇಡವೋ ಅನ್ನುವುದು ಓರ್ವ ವ್ಯಕ್ತಿಯ ವೈಯಕ್ತಿಕ ವಿಷಯ ಎಂದು ಹೈಕೋರ್ಟ್ ಹೇಳಿದೆ. ಇದೇ ವೇಳೆ ಅವರಿಬ್ಬರಿಗೂ ವಿವಾಹ ವಿಚ್ಛೇದನಕ್ಕೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಪತ್ನಿಗೆ ತನ್ನ ಪತಿಯ ಬಗ್ಗೆ ಹಾಗೂ ಅವರ ದಾಂಪತ್ಯ ಸಂಬಂಧದ ಬಗ್ಗೆ ತೃಪ್ತಿ ಇಲ್ಲದೆ ಇರುವ ಹಿನ್ನೆಲೆಯಲ್ಲಿ ಈ ವಿವಾಹ ವಿಚ್ಛೇದನಕ್ಕೆ ಕೋರ್ಟ್ ಅನುಮತಿಯನ್ನು ನೀಡಿದೆ. 2009ರಲ್ಲಿ ಇವರ ವಿವಾಹ ನಡೆದಿತ್ತು ಮತ್ತು ಇವರಿಗೆ ಓರ್ವ ಮಗಳಿದ್ದಾಳೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡುತ್ತೀರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.